ಹಲೋ ಫ್ರೆಂಡ್ಸ್, ಇವತ್ತು ತುಂಬ ಬೇಸರದ ದಿನ. ಯಾಕೆ? ತುಂಬ ಕಷ್ಟಪಟ್ಟು ಮೇಲೆ ಬಂದ ಚಿಕ್ಕ ವಯಸ್ಸಿನ ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಇನ್ನಿಲ್ಲ. ಕೇವಲ 47-48ನೇ ವಯಸ್ಸಿನಲ್ಲಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾವು ಬರೋದಿದೆಯಲ್ಲ, ಅದು ಬಹಳ ನೋವು ಕೊಡುತ್ತೆ. ಯಾಕೆಂದರೆ ಯಾವುದೇ ಪ್ರಿಪ್ರೇಷನ್ ಇರೋದಿಲ್ಲ, ವ್ಯಕ್ತಿಗಿರೋದಿಲ್ಲ, ಕುಟುಂಬಕ್ಕಿರೋದಿಲ್ಲ, ಅವರು ಮಾಡ್ತಾ ಇರುವಂತಹ ಕೆಲಸಕ್ಕಿರೋದಿಲ್ಲ, ಸಮಾಜಕ್ಕಿರೋದಿಲ್ಲ. ಇದೊಂಥರ ದೊಡ್ಡ ಆಘಾತ ಆಗಿರುತ್ತೆ. ಈ ಆಘಾತ ಒಬ್ಬ ವ್ಯಕ್ತಿಯಿಂದ ಆರಂಭ ಆಗಿ ಇಡೀ ಸಮಾಜವನ್ನು ವ್ಯಾಪಿಸ್ಬಿಡುತ್ತೆ. ಪ್ರತಿಯೊಬ್ಬರು ಯೋಚನೆ ಮಾಡುವ ಹಾಗೆ ಆಗ್ಬಿಡುತ್ತೆ, ಅಯ್ಯೋ ನಾಳೆ ನಮ್ಮ ಸರ್ದಿನ, ನಾವಿವತ್ತು ಎಚ್ಚೆತ್ಕೋಬೇಕು, ನಾವಿವತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು, ನಾವಿವತ್ತು ನಮ್ಮ ಆರೋಗ್ಯ ನೋಡ್ಕೋಬೇಕು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕಮಿಟ್ಮೆಂಟ್ ಇದೆ, ಪ್ರತಿಯೊಬ್ಬರಿಗೂ ನಾಳೆಗಳಿದ್ದಾವೆ. ಈ ನಾಳೆಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಅಂತಹ ಒಂದು ನಿಗೂಢವಾದ ಭವಿಷ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬರು ತುಂಬ ಪ್ಯಾನಿಕ್ ಆಗುವಂತಹ ಒಂದು ಸಂದರ್ಭ ಇವತ್ತು ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ಅವರ ಚಿಕ್ಕ ವಯಸ್ಸಿನ ಹೆಂಡತಿ, ಮಕ್ಕಳು, ಎಸ್ಪೆಷಲಿ ಹೆಣ್ಣು ಮಕ್ಕಳಾಗಿರುವಂಥದ್ದು, ಅವರಿಗಂತೂ ತಂದೆಯೊಂದಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಆ ಭಗವಂತ. ಅವರ ಎಲ್ಲ ಕೆಲಸ ಕಾರ್ಯಗಳು ಅರ್ಧದಲ್ಲಿ ನಿಂತಿವೆ. ಅವ್ರನ್ನ ನಂಬಿ ನೂರಾರು ಜನ ಬದುಕನ್ನು ನಡೆಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಆ ಭಗವಂತ ವಿಶ್ವದ ಯಾವುದೋ ಒಂದು ಕಾಪಾಡುವ ಶಕ್ತಿ ಇರುತ್ತಲ್ಲ, ಹುಟ್ಟಿಸಿದವನು ಹುಲ್ ಮೇಯಿಸಲ್ಲ ಅಂತ, ಆ ಒಂದು ಶಕ್ತಿ ಅವರಿಗೆ ಧೈರ್ಯವನ್ನು, ಸಹನೆಯನ್ನು, ಈ ಸಂದರ್ಭವನ್ನು ಎದುರಿಸುವ ಶಕ್ತಿಯನ್ನು ಕೊಡಲಿ ಅಂತ ನಾನು ಆಶಿಸ್ತೀನಿ.